ನಮಸ್ಕಾರ. ನಮ್ಮ ಶಕ್ತಿ, ನಮ್ಮ ಯೋಚನೆಯಲ್ಲಿರೋ ಸ್ಪಷ್ಟತೆ ಮತ್ತು ನಮ್ಮ ಮನಸ್ಸಿನ ಸ್ಥಿರತೆ ಇದೆಲ್ಲದರ ಹಿಂದೆ ಇರೋ ರಹಸ್ಯ ಏನು ಅಂತ ಎಂದಾದರೂ ಯೋಚನೆ ಇದೀರಾ? ನೋಡಿ, ಯೋಗ ಮತ್ತು ಆಯುರ್ವೇದ ವಿಜ್ಞಾನದ ಪ್ರಕಾರ ನಮ್ಮ ಒಳಗಿನ ಜಗತ್ತನ್ನ 3 ಮುಖ್ಯ ಶಕ್ತಿಗಳು ನಿಯಂತ್ರಿಸ್ತವೆ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಆ ಶಕ್ತಿಗಳ ಬಗ್ಗೆನೇ ಮಾತಾಡೋಣ. ಈ ಪರಿಕಲ್ಪನೆಗಳು ನಮ್ಮ ಶರೀರ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಹೇಗೆ ಕನೆಕ್ಟ್ ಆಗಿವೆ ಅಂತನೂ ನೋಡೋಣ. ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಚರ್ಚೆ ಶುರು ಮಾಡೋಣ. ಯಾಕಂದ್ರೆ ಇದು ಕೇವಲ ಒಂದು ಫಿಲಾಸಫಿ ಅಲ್ಲ, ಇದು ನಮ್ಮೆಲ್ಲರ ಅನುಭವ ಕೂಡ ಹೌದು. ಈ ಪ್ರಾಚೀನ ಜ್ಞಾನ ನಮ್ಮ ವೈಯಕ್ತಿಕ ಅನುಭವಕ್ಕೆ ಎಷ್ಟು ಹತ್ತಿರದಲ್ಲಿದೆ ಅನ್ನೋದನ್ನ ಇದು ತೋರಿಸುತ್ತೆ. ನಮ್ಮ ದಿನನಿತ್ಯದ ಎನರ್ಜಿ ಲೆವೆಲ್ ಮತ್ತು ಮಾನಸಿಕ ಸ್ಥಿತಿಯ ಮೂಲ ಏನು ಅಂತ ತಿಳಿದುಕೊಳ್ಳೋಕ್ಕೆ ಇದು ಮೊದಲ ಹೆಜ್ಜೆ ಅಷ್ಟೇ. ಸರಿ, ಇವತ್ತು ನಾವು ಏನ್ ನೋಡ್ತೀವಿ ಅಂದ್ರೆ, ಮೊದಲು ನಮ್ಮೊಳಗಿನ ಆ 3 ಆಧ್ಯಾತ್ಮಿಕ ಶಕ್ತಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾಣ, ತೇಜಸ್ ಮತ್ತು ಓಜಸ್ ಅಂದ್ರೆ ಏನು ಅಂತ ಸ್ವಲ್ಪ ಡೀಪಾಗಿ ನೋಡೋಣ. ಅದಾದ್ಮೇಲೆ ನಮ್ಮೊಳಗಿನ ಸ್ಥಿತಿಯನ್ನ ನಾವೇ ಹೇಗೆ ಗುರುತಿಸೋದು ಮತ್ತು ಕೊನೆಗೆ ಆ ಸಮತೋಲನವನ್ನ ಹೇಗೆ ಸಾಧಿಸೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆ, ನಮ್ಮ ಮೊದಲನೇ ವಿಭಾಗ ನಿಮ್ಮ 3 ಆಧ್ಯಾತ್ಮಿಕ ಶಕ್ತಿಗಳು. ನೋಡಿ, ನಮ್ಮ ಭೌತಿಕ ದೇಹದ ಆಚೆಗೂ ಒಂದು ಸೂಕ್ಷ್ಮ ಶಕ್ತಿಯ ವ್ಯವಸ್ಥೆ ಕೆಲಸ ಮಾಡ್ತಾ ಇರುತ್ತೆ. ಈ ಐಡಿಯಾನೇ ಇಲ್ಲಿನ ಬೇಸ್. ನಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಚೆನ್ನಾಗಿರೋದಕ್ಕೆ ಇದೇ ಅಡಿಪಾಯ. ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ, ನಮ್ಮ ಯೋಗಕ್ಷೇಮ ಕೇವಲ ಫಿಸಿಕಲ್ ಅಲ್ಲ, ಅದು ಪ್ರಾಣ, ತೇಜಸ್ ಮತ್ತು ಓಜಸ್ ಅನ್ನೋ 3 ಸೂಕ್ಷ್ಮ ಶಕ್ತಿಗಳ ಬ್ಯಾಲೆನ್ಸ್ ಮೇಲೆ ನಿಂತಿದೆ. ಇದನ್ನು ನೀವು ಆಯುರ್ವೇದದಲ್ಲಿ ಬರೋ ವಾತ, ಪಿತ್ತ, ಕಫ ದೋಷಗಳ ಇನ್ನೊಂದು ಸೂಕ್ಷ್ಮ ರೂಪ ಅಂತಾನೂ ಅಂದ್ಕೊಳ್ಬೋದು. ಈಗ ನೇರವಾಗಿ ಈ 3 ಶಕ್ತಿಗಳ ಬಗ್ಗೆ ಮಾತಾಡೋಣ. ಪ್ರತಿಯೊಂದು ಶಕ್ತಿನೂ ನಮ್ಮ ಜೀವನದಲ್ಲಿ ತುಂಬಾನೇ ವಿಶಿಷ್ಟವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ಈ ಸಂಸ್ಕೃತ ಪದಗಳ ಅರ್ಥ ಏನು ಅಂತ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು ಪ್ರಾಣ. ಪ್ರಾಣ ಅಂದ್ರೆ ಕೇವಲ ಉಸಿರಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚು. ಇದು ನಮ್ಮೊಳಗಿನ ಚಲನೆ ಮತ್ತು ಚೈತನ್ಯದ ಮೂಲ ಶಕ್ತಿ. ನಾವು ಮಾಡುವ ಪ್ರತಿಯೊಂದು ದೈಹಿಕ ಚಲನೆ, ನಮ್ಮ ಮನಸ್ಸಲ್ಲಿ ಬರೋ ಪ್ರತಿಯೊಂದು ಯೋಚನೆ, ಎಲ್ಲದರ ಹಿಂದೆ ಇರೋದೇ ಈ ಪ್ರಾಣಶಕ್ತಿ. ಎರಡನೆಯದು ತೇಜಸ್, ಅಂದ್ರೆ ಅಗ್ನಿ ಅಥವಾ ಕಾಂತಿ. ಇದು ನಮ್ಮ ದೇಹದ ಮೆಟಬಾಲಿಸಮನ್ನು ನಿಯಂತ್ರಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಬುದ್ಧಿಶಕ್ತಿಯ ತೀಕ್ಷ್ಣತೆಗೂ ಇದೇ ಕಾರಣ. ನಾವು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳಕ್ಕೆ ಮತ್ತು ಜಗತ್ತನ್ನ ಸ್ಪಷ್ಟವಾಗಿ ನೋಡಕ್ಕೆ ಸಹಾಯ ಮಾಡೋದು ಇದೇ ತೇಜಸ್. ಮೂರನೆಯದು ಓಜಸ್. ಇದು ನಮ್ಮ ಆಧಾರಭೂತ ಶಕ್ತಿ, ನಮ್ಮ ಸ್ಥಿರತೆ ಮತ್ತು ಧೈರ್ಯದ ಮೂಲವೇ ಇದು. ನಮ್ಮ ದೇಹದ ಇಮ್ಯುನಿಟಿ ಅಂದರೆ ರೋಗನಿರೋಧಕ ಶಕ್ತಿಗೆ ಇದು ಅಡಿಪಾಯ. ನಮ್ಮ ಭಾವನಾತ್ಮಕ ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಈ ಶಕ್ತಿ ತುಂಬಾನೇ ಅಗತ್ಯ. ಈ ಸ್ಲೈಡ್ನಲ್ಲಿರೋ ಟೇಬಲ್ ಅನ್ನೊಮ್ಮೆ ನೋಡಿ. ಇದು ನಿಜವಾಗ್ಲೂ ತುಂಬಾನೇ ಇಂಟ್ರೆಸ್ಟಿಂಗ್. ಈ 3 ಶಕ್ತಿಗಳು ಬ್ರಹ್ಮಾಂಡದ ತತ್ವಗಳಾದ ಸತ್, ಚಿತ್ ಮತ್ತು ಆನಂದಕ್ಕೆ ಹೇಗೆ ಸಂಬಂಧಿಸಿವೆ ಅಂತ ಇದು ತೋರಿಸುತ್ತೆ. ಅಂದ್ರೆ ಏನು? ಪ್ರಾಣ ನಮ್ಮ ಇರುವಿಕೆಗೆ, ತೇಜಸ್ ನಮ್ಮ ಅರಿವಿಗೆ ಮತ್ತು ಓಜಸ್ ನಮ್ಮ ಆನಂದಮಯ ಸ್ಥಿತಿಗೆ ಮೂಲ ಅನ್ನೋದಿದ್ರ ಅರ್ಥ. ಆದ್ರೆ ಈ ಶಕ್ತಿಗಳನ್ನ ಸಮತೋಲನದಲ್ಲಿ ಇಟ್ಕೊಳ್ಳೋದು ಹೇಗೆ? ಅದಕ್ಕಾಗಿಯೇ ನಾವು ಮೊದಲು ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಬೇಕು. ಮನಸ್ಸಿನ ಕಾರ್ಯವಿಧಾನ ಗೊತ್ತಾದಾಗ ಮಾತ್ರನೇ ನಾವು ಈ ಸೂಕ್ಷ್ಮ ಶಕ್ತಿಗಳನ್ನ ನಿಯಂತ್ರಿಸೋಕೆ ಸಾಧ್ಯ ಆಗೋದು. ಯೋಗದಲ್ಲಿ ಮನಸ್ಸನ್ನ ವಿವರಿಸೋಕೆ ಈ ರಥದ ರೂಪಕವನ್ನ ಬಳಸ್ತಾರೆ. ಇದು ಅದ್ಭುತವಾಗಿದೆ. ಇಲ್ಲಿ ನೋಡಿ, ನಮ್ಮ ಇಂದ್ರಿಯಗಳು ಕುದುರೆಗಳ ಹಾಗೆ ಹೊರಗಿನ ಪ್ರಪಂಚದ ಕಡೆ ಓಡ್ತವೆ. ಮನಸ್ಸು ಆ ಕುದುರೆಗಳನ್ನ ಹಿಡಿದಿಟ್ಕೊಳ್ಳೋ ಲಗಾಮು. ಬುದ್ಧಿ ಅನ್ನೋ ಸಾರಥಿ ಆತ್ಮ ಅನ್ನೋ ಪ್ರಯಾಣಿಕನ ಗೈಡೆನ್ಸ್ ಪ್ರಕಾರ ಆ ಲಗಾಮಗಳನ್ನ ನಿಯಂತ್ರಿಸ್ತಾನೆ. ಎಂಥ ಅದ್ಭುತ ಚಿತ್ರಣ ಅಲ್ವಾ? ಸರಿ, ಇಷ್ಟೊತ್ತು ಮಾತಾಡಿದ ಸಿದ್ಧಾಂತವನ್ನ ನಮ್ಮ ಜೀವನಕ್ಕೆ ಅನ್ವಯಿಸೋಣ. ಈ ಜ್ಞಾನವನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸೋದು ಅಂತ ಈಗ ನೋಡೋಣ. ಅಂದ್ರೆ ನಮ್ಮ ಸ್ವಂತ ದೇಹ ಮತ್ತು ಮನಸ್ಸಿನಲ್ಲಿ ಈ ಶಕ್ತಿಗಳ ಸ್ಥಿತಿಯನ್ನ ನಾವೇ ಗುರುತಿಸೋದು ಹೇಗೆ ಅಂತ ಕಲಿಯೋಣ. ಈ ಟೇಬಲ್ ಅನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಇದು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಟೂಲ್. ಪ್ರತಿಯೊಂದು ಶಕ್ತಿ ಬ್ಯಾಲೆನ್ಸ್ನಲ್ಲಿದ್ದಾಗ, ಹೆಚ್ಚಾದಾಗ ಅಥವಾ ಕಡಿಮೆ ಆದಾಗ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಇದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಉದಾಹರಣೆಗೆ, ಪ್ರಾಣಶಕ್ತಿ ಬ್ಯಾಲೆನ್ಸ್ನಲ್ಲಿದ್ದರೆ ಫುಲ್ ಎನರ್ಜಿ ಇರುತ್ತೆ. ಅದೇ ಹೆಚ್ಚಾದರೆ ಆತಂಕ ಶುರುವಾಗುತ್ತೆ. ಕಡಿಮೆ ಆದರೆ ಸುಸ್ತು, ಆಲಸ್ಯ ಕಾಡುತ್ತೆ. ನಿಮ್ಮಲ್ಲಿ ಯಾವ ಲಕ್ಷಣಗಳಿವೆ ಅಂತ ನೀವೇ ಗಮನಿಸಿ ನೋಡಿ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ, ನಮ್ಮಲ್ಲಿ ಯಾವುದಾದ್ರೂ ಒಂದು ಶಕ್ತಿ ಹೆಚ್ಚು ಕಮ್ಮಿ ಇದೆ ಅಂತ ಗೊತ್ತಾದ್ರೆ ಅದನ್ನ ತಪ್ಪು ಅಂತ ಅನ್ಕೊಳ್ಬಾರ್ದು. ಅದೊಂದು ಸೂಚನೆ ಅಷ್ಟೇ. ಸಮತೋಲನವನ್ನ ಮರಳಿ ಪಡೆಯೋಕೆ ಸಿಕ್ಕಿರೋ ಒಂದು ಅವಕಾಶ. ನೋಡಿ, ಬದಲಾವಣೆಯ ಮೊದಲ ಹೆಜ್ಜೆಯೇ ಅರಿವು. ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬರೋಣ. ಈ ಶಕ್ತಿಗಳ ಜೊತೆ ಕೆಲಸ ಮಾಡೋದ್ರ ಹಿಂದಿನ ಉದ್ದೇಶ ಮತ್ತು ಗುರಿ ಏನು ಅನ್ನೋದರ ಮೇಲೆ ಗಮನ ಹರಿಸೋಣ.
ಯೋಗದ ನಿಜವಾದ ಗುರಿ ಏನು? ಈ ಒಂದು ಮಾತು ಯೋಗದ ಆಳವಾದ ಗುರಿಯನ್ನ ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ನೋಡಿ. ಇಲ್ಲಿ ಅಗ್ನಿ ಅಂದ್ರೆ ತೇಜಸ್ ಮತ್ತು ಸೋಮ ಅಂದ್ರೆ ಓಜಸ್. ಈ ಎರಡೂ ಶಕ್ತಿಗಳು ಅಂದ್ರೆ ನಮ್ಮ ಒಳಗಿನ ಅಗ್ನಿ ಮತ್ತು ಸ್ಥಿರತೆ ಒಂದಾದಾಗ ಏನಾಗತ್ತೆ ಅಂದ್ರೆ ನಮ್ಮ ಪ್ರಾಣಶಕ್ತಿ ಸಾಮಾನ್ಯ ದೈಹಿಕ ಮಟ್ಟದಿಂದ ಒಂದು ಉನ್ನತ ಆಧ್ಯಾತ್ಮಿಕ ಮಟ್ಟಕ್ಕೆ ಇರುತ್ತೆ. ಹಾಗಿದ್ರೆ ಸಮತೋಲನ ಅಂದ್ರೆ ಏನು? ಅದು ಒಂದೇ ಸ್ಥಿತಿಯಲ್ಲಿರೋದಲ್ಲ. ಅದು ನಮ್ಮ ಚೈತನ್ಯ ಅಂದ್ರೆ ಪ್ರಾಣ, ನಮ್ಮ ಸ್ಪಷ್ಟತೆ ಅಂದ್ರೆ ತೇಜಸ್ ಮತ್ತು ನಮ್ಮ ಸ್ಥಿರತೆ ಅಂದ್ರೆ ಓಜಸ್. ಇವುಗಳ ನಡುವೆ ನಿರಂತರವಾಗಿ ಒಂದು ಸಾಮರಸ್ಯವನ್ನು ಕಂಡುಕೊಳ್ಳುವ ಒಂದು ಡೈನಾಮಿಕ್ ಪ್ರೋಸೆಸ್. ಇದು ಜೀವನ ಪೂರ್ತಿ ಮುಂದುವರಿಯೋ ಒಂದು ಅಭ್ಯಾಸ. ಈ ವಿಶ್ಲೇಷಣೆಯನ್ನ ಈ ಒಂದು ಚಿಂತನಶೀಲ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಕ್ಷಣ ಯೋಚಿಸಿ, ಇವತ್ತು ನಿಮ್ಮ ಯಾವ ಆಂತರಿಕ ಶಕ್ತಿಗೆ ಹೆಚ್ಚಿನ ಗಮನ ಬೇಕಾಗಿದೆ? ನಿಮ್ಮ ಚೈತನ್ಯಕ್ಕೆ, ನಿಮ್ಮ ಮಾನಸಿಕ ಸ್ಪಷ್ಟತೆಗೆ ಅಥವಾ ನಿಮ್ಮ ಸ್ಥಿರತೆಗೆ? ಈ ಸ್ವಯಂ ವಿಮರ್ಶೆ ಆರೋಗ್ಯಕರ ಮತ್ತು ಸಮತೋಲಿತ ಜೀವನದ ಕಡೆಗಿನ ನಮ್ಮ ಮೊದಲ ಹೆಜ್ಜೆ.